ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಬಾಡಾ ಹೋಲ್ಡರ್ ಸಿರಾಜ್ ದಾಳಿಗೆ ನಡುಗಿದ ಸನ್ರೈಸರ್ಸ್ ಹೈದರಾಬಾದ್. ಐಪಿಎಲ್ ಅಂಕಪಟ್ಟಿಯಲ್ಲಿ ಮೊದಲನೇ ಸ್ಥಾನಕ್ಕೇರಿದ ಗುಜರಾತ್ ಟೈಟನ್ಸ್. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಹೈದರಾಬಾದ್ನ ನಾಯಕ ಬ್ಯಾಟ್ ಕಮಿನ್ಸ್ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಇನ್ನು ಬೌಲಿಂಗ್ಗೆ ನೆರವು ನೀಡುತ್ತಿದ್ದ ಪಿಚ್ ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ನ ಘಟಾನುಘಟಿ ಬ್ಯಾಟರ್ಗಳನ್ನು ಸುಲಭವಾಗಿ ಕಟ್ಟಿ ಹಾಕಿದ ಕಗಿಸೋ ರಬಾಡಾ. ಹೌದು ಸ್ನೇಹಿತರೆ, ಜೇಸನ್ ಹೋಲ್ಡರ್ ಮತ್ತು ಪ್ರಸಿದ್ಧ ಕೃಷ್ಣ ಗುಜರಾತ್ ಟೈಟನ್ಸ್ ತಂಡಕ್ಕೆ 82 ರನ್ಗಳ ಭರ್ಜರಿ ಗೆಲುವಾದರೆ ತಂದುಕೊಟ್ಟರು. ಇನ್ನು ಈ ಮೂಲಕ 12 ಪಂದ್ಯಗಳಲ್ಲಿ 8 ಪಂದ್ಯಗಳನ್ನು ಆಡಿ 16 ಅಂಕಗಳನ್ನು ಪಡೆದ ಗುಜರಾತ್ ಟೈಟನ್ಸ್ ತಂಡ ಇದೀಗ ಐಪಿಎಲ್ ಅಂಕಪಟ್ಟಿಯಲ್ಲೂ ಕೂಡ RCB ಅನ್ನು ಕೆಳಕ್ಕೆ ತಳ್ಳಿ ಮತ್ತೆ ನಂಬರ್ 1 ಪಟ್ಟಕ್ಕೆ ಆದರೆ ಬಂದಿದೆ. ಜೊತೆಗೆ ಬಹುತೇಕ ಪ್ಲೇ ಆಫ್ ನಲ್ಲಿ ಸ್ಥಾನ ಖಚಿತ ಮಾಡಿಕೊಂಡಿತ್ತಂತಾನೆ ಹೇಳ್ಬೋದು. ಇನ್ನು ಇದೀಗ ಸನ್ರೈಸರ್ಸ್ ಹೈದರಾಬಾದ್ ಕೂಡ ಈ ಪಂದ್ಯ ಸೋಲುವ ಮೂಲಕ 3ನೇ ಸ್ಥಾನಕ್ಕೆ ಆದರೆ ಬಂದಿದೆ. ಇನ್ನು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಮೇ 12ರಂದು ಮಂಗಳವಾರದಂದು ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಗುಜರಾತ್ ಟೈಟನ್ಸ್ ತಂಡ 5 ವಿಕೆಟ್ ಕಳೆದುಕೊಂಡು 168 ರನ್ಗಳಾದರೆ ಗಳಿಸಿತ್ತು. ಇನ್ನು ಇದಕ್ಕೆ ತದ್ವಿರುದ್ಧವಾಗಿ ಸನ್ರೈಸರ್ಸ್ ಹೈದರಾಬಾದ್ ತಂಡ 14.5 ಓವರ್ಗಳಲ್ಲಿ ಆಲ್ಔಟ್ ಕೂಡ ಆಯಿತು. ಇದು ಸನ್ರೈಸರ್ಸ್ ತಂಡಕ್ಕೆ ಅತ್ಯಂತ ಸಣ್ಣ ಮೊತ್ತ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಗುಜರಾತ್ನ ಬೌಲರ್ಗಳಾದ ಸಿರಾಜ್ ರಬಾಡಾ ಅವರು ಸನ್ರೈಸರ್ಸ್ನ ಆರಂಭಿಕರಾದ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರನ್ನು ಆರಂಭದ 2 ಓವರ್ಗಳಲ್ಲಿ ಔಟ್ ಮಾಡುವ ಮೂಲಕ ಎದುರಾಳಿ ತಂಡದ ಮೇಲೆ ಒತ್ತಡ ಆದ್ರೆ ಹಾಕಿದ್ದರು. ಇನ್ನು ಈ ಒತ್ತಡದಿಂದ ಹೊರಬರಲು ಪ್ಯಾಟ್ ಕಮಿನ್ಸ್ ಬಳಗ ಒದ್ದಾಡಿತು. ಯಾವ ಹಂತದಲ್ಲೂ ಕೂಡ ದೊಡ್ಡ ಜೊತೆ ಆಟ ಬರಲಿಲ್ಲ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಗುಜರಾತ್ ಪರ ಕಗಿಸೋ ರಬಾಡಾ ಮತ್ತು ಜೇಸನ್ ಹೋಲ್ಡರ್ 3 ವಿಕೆಟ್ ತೆಗೆದರೆ ಇನ್ನು ಇವರ ಜೊತೆ ಕೈ ಮೀಲಿಸಿದಂತ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ 2 ವಿಕೆಟ್ ಆದ್ರೆ ತೆಗೆದರು. ಇನ್ನು 3 ವಿಕೆಟ್ ಮತ್ತು ಗೊಂಚಲು ಪಡೆದ ರಬಾಡಾ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಗುಜರಾತ್ ವಿರುದ್ಧ ಹೀನಾಯವಾಗಿ ಆದ್ರೆ ಸೋತಿದೆ ಅಂತಾನೆ ಹೇಳ್ಬೋದು. ಇದೀಗ ಅಂಕಪಟ್ಟಿಯಲ್ಲೂ ಕೂಡ ದೊಡ್ಡ ಬದಲಾವಣೆ ಆದ್ರೆ ಆಗಿದೆ. ಹೌದು ಸ್ನೇಹಿತರೆ, ಇನ್ನು ಉಳಿದಿರುವಂತಹ ಪಂದ್ಯಗಳಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಗೆಲ್ಲಲೇಬೇಕಾದ ಪರಿಸ್ಥಿತಿ ಕೂಡ ಆದ್ರೆ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ 82 ರನ್ಗಳ ಸೋಲು ಕಂಡ ಬಳಿಕ ಮಾತನಾಡಿದಂತ SRH ನ ನಾಯಕ, ಹೈದರಾಬಾದ್ನ ನಾಯಕ ಆಗಿರುವಂತಹ ಪ್ಯಾಟ್ ಕಮಿನ್ಸ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಈ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಲು ತುಂಬಾನೇ ಆದ್ರೆ ಕಷ್ಟವಾಗಿತ್ತು. ಏಕೆಂದರೆ ಇಲ್ಲಿ ಬೌಲರ್ಸ್ ಗಳಿಗೆ ತುಂಬಾನೇ ಆದ್ರೆ ಹೆಲ್ಪ್ ಆದ್ರೆ ಇತ್ತು ಮತ್ತು ಇಲ್ಲಿ ನಿಂತು ಬರ್ತಾ ಇರೋ ಕಾರಣದಿಂದಾಗಿ ಬ್ಯಾಟರ್ಸ್ ಗಳಿಗೆ ಬಾಲ್ ಅನ್ನು ಪಿಕ್ ಮಾಡಲು ಆಗ್ತಾ ಇರಲಿಲ್ಲ. ಆ ಕಾರಣದಿಂದಾಗಿ ಬ್ಯಾಟರ್ಸ್ ಆದ್ರೆ ತುಂಬಾನೇ ಆದ್ರೆ ಸ್ಟ್ರಗಲ್ ಮಾಡಿದ್ರು ಅಂತ ಪ್ಯಾಟ್ ಕಮಿನ್ಸ್ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ನಾವು ಮೊದಲು ಬೌಲಿಂಗ್ ಮಾಡಿದಾಗ ನಮಗೂ ಕೂಡ ಸ್ವಲ್ಪ ಹೆಲ್ಪ್ ಆದ್ರೆ ಸಿಕ್ತು. ಆದ್ರೆ ನಾವು ಸೆಕೆಂಡ್ ಬ್ಯಾಟಿಂಗ್ ಆಡ್ತಾ ಇರ್ಬೇಕಂದ್ರೆ ಅಂದ್ರೆ ಚೇಸಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೂ ತುಂಬಾನೇ ಕಷ್ಟಕರವಾಗಿತ್ತು ಬ್ಯಾಟಿಂಗ್ ಮಾಡಲು ಎಂದು ಪ್ಯಾಟ್ ಕಮಿನ್ಸ್ ಆದ್ರೆ ಹೇಳಿದ್ರ ಅಂತಾನೆ ಹೇಳ್ಬೋದು. ಹೌದು, ಇವತ್ತಿನ ಪಂದ್ಯದಲ್ಲಿ ನಾವು ಸೋತಿದ್ದೇವೆ ಮತ್ತು 2 ತಂಡಗಳಲ್ಲೂ ಕೂಡ ಉತ್ತಮ ಬೌಲಿಂಗ್ ಮಾಡಿದ್ದೇವೆ. ಆದರೆ ಬ್ಯಾಟರ್ಸ್ ಗಳು ಸ್ವಲ್ಪ ನಮ್ಮಲ್ಲಿ ಎಡವಿದರು ಮತ್ತು ಆ ಕಾರಣದಿಂದಾಗಿ ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ. ಒಂದು ಯಾವುದಾದ್ರೂ ದೊಡ್ಡ ಪಾರ್ಟ್ನರ್ಶಿಪ್ ಏನಾದರೂ ಬಂದಿತ್ತು ಅಂತಂದ್ರೆ ಈ ಪಂದ್ಯದಲ್ಲಿ ನಾವು ಗೆಲ್ಲಬಹುದಾಗಿತ್ತು ಮತ್ತು ಒಂದು ಅವಕಾಶವಿತ್ತು. ಆದರೆ ನಮ್ಮ ಬ್ಯಾಟರ್ಗಳು ಯಾರು ಕೂಡ ಕ್ರೀಸ್ ನಲ್ಲಿ ಉಳಿಯಲಿಲ್ಲ ಎಂದು ಪ್ಯಾಟ್ ಕಮಿನ್ಸ್ ಆದ್ರೆ ಹೇಳಿದ್ದಾರೆ. ಇನ್ನು ಬರುವ ಪಂದ್ಯಗಳಲ್ಲಿ ನಾವು ಗೆದ್ದು ಪ್ಲೇ ಆಫ್ ನಲ್ಲಿ ಉಳಿಯಲು ಎದುರಾದ್ರೆ ನೋಡುತ್ತೇವೆ ಎಂದು ಪ್ಯಾಟ್ ಕಮಿನ್ಸ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.